ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ನೀವೆಲ್ಲರೂ ಕೇಳಿರ್ತೀರಿ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಗಾಂಧಿ ಕುಟುಂಬಕ್ಕೆ ರಿಲೀಫ್ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. ರಾಹುಲ್ ಸೋನಿಯಾಗೆ ರಿಲೀಫ್ ನೀಡಿದೆ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಗಾಂಧಿ ಕುಟುಂಬಕ್ಕೆ ಸಂಕಷ್ಟವನ್ನ ಎದುರಿಸುವಂತಹ ಸಂದರ್ಭಗಳಿದ್ವು. ಆದರೆ ಈಗ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ರಿಲೀಫ್ ನೀಡಿದೆ. ಇಡಿ ಚಾರ್ಜ್ ಶೀಟ್ ನ ಪರಿಗಣಿಸೋದಕ್ಕೆ ಆಗಲ್ಲ ಅಂತ ಕೋರ್ಟ್ ಹೇಳಿದೆ. ಖಾಸಗಿ ದೂರು ದಾಖಲಾಗಿದೆ, ಯಾವುದೇ ಎಫ್ಐಆರ್ ರಿಜಿಸ್ಟರ್ ಆಗಿಲ್ಲ. ಇಡಿ ಚಾರ್ಜ್ ಶೀಟ್ ಸಂಬಂಧ ಕೋರ್ಟ್ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಅಕ್ರಮ ಹಣ ವರ್ಗಾವಣೆ ಸಂಬಂಧ ಖಾಸಗಿ ದೂರು ದಾಖಲಾಗಿರೋದು. ಖಾಸಗಿ ದೂರು ಎಫ್ಐಆರ್ ನಲ್ಲಿ ಪಿಎಂಎಲ್ಎ ಆಕ್ಟ್ ಅನ್ವಯ ಆಗೋದಿಲ್ಲ. ಇಡಿ ಅರ್ಜಿಯನ್ನ ವಜಾಗೊಳಿಸಿದೆ ರೋಸ್ ಅವೆನ್ಯೂ ಕೋರ್ಟ್. ಹೀಗಾಗಿ ರಾಹುಲ್ ಹಾಗೆ ಸೋನಿಯಾಗೆ ಬಿಗ್ ರಿಲೀಫ್ ಅಂತಾನೆ ಹೇಳಬೇಕು. ವಿಶೇಷ ನ್ಯಾಯಾಧೀಶ ವಿಶಾಲ್ ಗೋಗಾನೆ ಅವರು ಇಡಿ ಅರ್ಜಿಯನ್ನ ನಿರಾಕರಿಸಿದ್ದಾರೆ. ಇಡಿ ಚಾರ್ಜ್ ಶೀಟ್ ಸಂಬಂಧ ಕೋರ್ಟ್ ಯಾವುದೇ ರೀತಿಯಾದಂತಹ ಆಕ್ಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಇದು ಪ್ರೈವೇಟ್ ಕಂಪ್ಲೇಂಟು, ಜೊತೆಗೆ ಎಫ್ಐಆರ್ ನಲ್ಲಿ ಪಿಎಂಎಲ್ಎ ಮನಿ ಲಾಂಡ್ರಿಂಗ್ ಆಕ್ಟ್ ಎಲ್ಲೂ ಕೂಡ ಅನ್ವಯ ಆಗೋದಿಲ್ಲ. ಸೊ ಹಾಗಾಗಿ ಇಡಿಯ ಅರ್ಜಿಯನ್ನ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ದೆಹಲಿಯ ಕೋರ್ಟ್, ರೋಸ್ ಅವೆನ್ಯೂ ಕೋರ್ಟ್ ಈ ಇಡಿ ಅರ್ಜಿಯನ್ನ ವಜಾಗೊಳಿಸಿದೆ. ಇಡಿ ಚಾರ್ಜ್ ಶೀಟ್ ಅನ್ನ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದೆ. ಈ ನಿಟ್ಟಿನಲ್ಲಿ ರಾಹುಲ್ ಹಾಗೆ ಸೋನಿಯಾಗೆ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳಬೇಕು. ನ್ಯಾಷನಲ್ ಹೆರಾಲ್ಡ್ ಬಹಳ ದೊಡ್ಡ ಪ್ರಕರಣ ಅಂತ ಹೇಳಲಾಗ್ತಾ ಇತ್ತು. ಸೊ ಇಡಿ ಇದರ ತನಿಖೆಗಿಳಿದು ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಸಿ ದೋಷಿಗಳು ಅಂತ ರಾಹುಲ್ ಹಾಗೂ ಸೋನಿಯಾ ವಿರುದ್ಧ ಅಭಿಪ್ರಾಯ ಪಟ್ಟಿತ್ತು. ಆದರೆ ಇಡಿ ಚಾರ್ಜ್ ಶೀಟ್ ಅನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ವಿರೋಧ ಪಕ್ಷಗಳು ಕೂಡ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನ ಪದೇ ಪದೇ ಹೇಳ್ತಾ ಇದ್ವು. ಬಹಳಷ್ಟು ಸುದ್ದಿಯಲ್ಲಿತ್ತು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಸೊ ಹೀಗಾಗಿ ಇಡಿ ಚಾರ್ಜ್ ಶೀಟ್ ಅನ್ನ ಕೂಡ ಮಾಡಿತ್ತು. ರಾಹುಲ್ ಹಾಗೆ ಸೋನಿಯಾ ಅವರಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ ಈ ಪ್ರಕರಣದಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಇಡಿ ಚಾರ್ಜ್ ಶೀಟ್ ಅನ್ನ ಪರಿಗಣಿಸೋದಕ್ಕಾಗಲ್ಲ. ಇಲ್ಲಿಗೆ ಯಾವುದೇ ಎಫ್ಐಆರ್ ಆಗಿಲ್ಲ ಮತ್ತು ಖಾಸಗಿ ದೂರ ಆಗಿರೋದು. ಎಫ್ಐಆರ್ ನಲ್ಲಿ ಎಲ್ಲೂ ಪಿಎಂಎಲ್ಎ ಆಕ್ಟ್ ಅಂದ್ರೆ ಮನಿ ಲಾಂಡ್ರಿಂಗ್ ಆಕ್ಟ್ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ, ಅನ್ವಯ ಆಗೋದಿಲ್ಲ. ಸೊ ಹಾಗಾಗಿ ಈ ಅರ್ಜಿಯನ್ನ ವಜಾಗೊಳಿಸಲಾಗ್ತಾ ಇದೆ ಅಂತ ರೋಸ್ ಅವೆನ್ಯೂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ದೆಹಲಿ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಬಹಳ ದೊಡ್ಡ ಪ್ರಕರಣ ಆಗಿತ್ತು ಮತ್ತು ಇದರಲ್ಲಿ ರಾಹುಲ್ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಒಂದು ದೊಡ್ಡ ಮಟ್ಟದ ರಿಲೀಫ್ ಕೊಟ್ಟಿದೆ. ಇಡಿ ಚಾರ್ಜ್ ಶೀಟ್ ನ ಕನ್ಸಿಡರ್ ಮಾಡಕ್ಕಾಗಲ್ಲ ಅಂತ ಹೇಳಿ ವಜಾಗೊಳಿಸಿದೆ. ಸದ್ಯದ ಅಪ್ಡೇಟ್ ಸಂತೋಷ್. ಸಿಂಧೂರ, ಪ್ರಮುಖವಾಗಿ ಅತಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದಂತಹ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಹಲವು ಕಾಂಗ್ರೆಸ್ನ ಇನ್ನಿತರ ನಾಯಕರುಗಳಿಗೆ ದೊಡ್ಡ ತಲೆನೋವಾಗಿದ್ದಂತ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಸೋನಿಯಾ ಗಾಂಧಿ ಕುಟುಂಬಕ್ಕೆ ಹಾಗೂ ಉಳಿದಂತ ಹಲವು ಕಾಂಗ್ರೆಸ್ ನಾಯಕರುಗಳಿಗೆ ಬಿಗ್ ರಿಲೀಫ್ ಅನ್ನ ಈಗಾಗಲೇ ಕೊಟ್ಟಿರುವಂತ ಗಮನಿಸಬೇಕಾಗುತ್ತೆ. ಇದುವರೆಗೂ ಕೂಡ ದೆಹಲಿ ಹೈಕೋರ್ಟ್ ಇಡಿ ಚಾರ್ಜ್ ಶೀಟ್ ಅನ್ನ ಯಾಕೆ ಪರಿಗಣಿಸುವುದಿಲ್ಲ ಅನ್ನುವಂಥದ್ದನ್ನ ಹೇಳುವಂತಕ್ಕೆ ಪ್ರಮುಖ ಕಾರಣ, ಅದರಲ್ಲಿ ಖಾಸಗಿ ದೂರು ದಾಖಲಾಗಿದೆ, ಯಾವುದೇ ರೀತಿಯಾದಂತಹ ಎಫ್ಐಆರ್ ರಿಜಿಸ್ಟರ್ ಆಗಿಲ್ಲ. ಆ ಕಾರಣದಿಂದಾಗಿ ನಾವು ಇದನ್ನ ಗಂಭೀರವಾಗಿ ಪರಿಗಣಿಸುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಜೊತೆಗೆ ಇಡಿ ಚಾರ್ಜ್ ಶೀಟ್ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳುವುದಕ್ಕೆ ಇಡಿ ಅಧಿಕಾರಿಗಳಿಗೆ ಅವಕಾಶಗಳಿಲ್ಲ, ಅನುಮತಿಗಳಿಲ್ಲ, ಯಾವುದೇ ರೀತಿಯಾದಂತಹ ಕಾನೂನುಗಳು ಅದರಲ್ಲಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಖಾಸಗಿ ದೂರುಗಳು ದಾಖಲವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಬೇಕಾದಂತಹ ಮಹತ್ವದ ದಾಖಲೆಗಳು ಅಲ್ಲಿ ಸಿಕ್ಕಿಲ್ಲ. ಈ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಒಂದು ಖಾಸಗಿ ದೂರು ಪಿಎಂಎಲ್ಎ ಆಕ್ಟ್ ನಲ್ಲಿ ಬರೋದಿಲ್ಲ. ಈ ನಿಟ್ಟಿನಿಂದಾಗಿ ಈ ಅರ್ಜಿಯನ್ನ ನಾವು ಗಂಭೀರವಾಗಿ ಪರಿಗಣಿಸೋಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಅರಿತುಕೊಂಡಂತಹ ಕೋರ್ಟ್ ಇದನ್ನ ಅರ್ಜಿಯನ್ನ ವಜಾ ಮಾಡಿರುವಂತ ಗಮನಿಸಬೇಕಾಗುತ್ತೆ. ಹಾಗಾಗಿ ಅತಿ ದೊಡ್ಡ ರಿಲೀಫ್ ಅನ್ನ ಇದೀಗ ಕಾಂಗ್ರೆಸ್ ನಾಯಕರುಗಳು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಚಂದ್ರ. ಆಲ್ ರೈಟ್ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.